ಪ್ರಜ್ವಲ್ಗೆ ಒಂದರ ನಂತರ ಒಂದರಂತೆ ಸಂಕಷ್ಟಗಳು ಹೆಚ್ಚಾಗ್ತಾ ಇದೆ. ಎರಡನೇ ಸಂತ್ರಸ್ತೆಯಿಂದಲೂ ಕೂಡ ದಾಖಲಾಗಿರೋ 164 ಸ್ಟೇಟ್ಮೆಂಟ್. ಎರಡನೇ ಸಂತ್ರಸ್ತೆ ಅಂತಂದ್ರೆ KR ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಕಿಡ್ನಾಪ್ ಕೇಸ್ ಏನ್ ದಾಖಲಾಯಿತಲ್ಲ, ಆಕೆಯ ಮೇಲೆಯೂ ಕೂಡ ದೌರ್ಜನ್ಯ ಆಗಿದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಿದೆ. ಮೊದಲ ಅತ್ಯಾಚಾರ ಪ್ರಕರಣದಲ್ಲಿ 164 ಹೇಳಿಕೆ ಈಗಾಗಲೇ ದಾಖಲಾಗಿತ್ತು. ನ್ಯಾಯಾಧೀಶರ ಮುಂದೆಯೂ ಕೂಡ ಅದನ್ನ ಓದಲಾಯಿತು. ಈಗ ಎರಡನೇ ಅತ್ಯಾಚಾರ ಪ್ರಕರಣದಲ್ಲೂ ಕೂಡ 164 ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಪ್ರಜ್ವಲ್ ವಿರುದ್ಧ ಮತ್ತಷ್ಟು ದೂರುಗಳು ಕೂಡ ಕೇಳಿ ಬರ್ತಾ ಇವೆ. ಈಗಾಗಲೇ ಈ ವಿಚಾರವನ್ನ ಕೋರ್ಟ್ಗೆ ತಿಳಿಸಿರುವ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಹೀಗಾಗಿ ಪ್ರಜ್ವಲ್ ವಿರುದ್ಧ ಮತ್ತಷ್ಟು FIR ದಾಖಲಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. SIT ಹೆಲ್ಪ್ ಲೈನ್ ಅನ್ನ ಅನೌನ್ಸ್ ಮಾಡಿದ ತಕ್ಷಣ ಒಂದಷ್ಟು ದೂರವಾಣಿ ಕರೆಗಳು ಕೂಡ ಬಂದಿದ್ವು. ಆದ್ರೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವಂತಹ ಚೆಕ್ ಮಾಡೋ ಕೆಲಸ SIT ಇಂದ ಆಗ್ತಿದೆ. ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ಎರಡನೇ ಪ್ರಕರಣದಲ್ಲೂ ಅಂದ್ರೆ ಕಿಡ್ನಾಪ್ ಕೇಸ್ನಲ್ಲೂ ಕೂಡ ಸಂತ್ರಸ್ತೆಯ 164 ಸ್ಟೇಟ್ಮೆಂಟ್ ದಾಖಲಾಗಿದೆಯಂತೆ. ಆ ಸ್ಟೇಟ್ಮೆಂಟ್ ಅನ್ನ ನ್ಯಾಯಾಧೀಶರ ಮುಂದೆ ಯಾವಾಗ ಓದಲಾಗುತ್ತೆ ಅಥವಾ ಯಾವಾಗ ಅದನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ, ಅದರ ಜೊತೆಗೆ ಪ್ರಜ್ವಲ್ಗೆ ಏನೆಲ್ಲ ಸಂಕಷ್ಟಗಳು ಸದ್ಯಕ್ಕೆ ಸುತ್ತಕೊಳ್ತಾ ಇವೆ ಅಂತ? ಸಭಾ ಈಗಾಗಲೇ ಎರಡನೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು 164 ಹೇಳಿಕೆಯನ್ನ, ಅದು ಕೂಡ ಕಿಡ್ನಾಪ್ ಆಗಿದ್ದಂತಹ ಸಂತ್ರಸ್ತ ಮಹಿಳೆ ಈಗಾಗಲೇ ನನ್ನ ಮೇಲೆ ಅತ್ಯಾಚಾರವಾಗಿದೆ ಅಂತ ಹೇಳಿ ಆರೋಪವನ್ನ ಮಾಡಿ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಈಗಾಗಲೇ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಅಂದ್ರೆ ನ್ಯಾಯಾಧೀಶರ ಮುಂದೆ ಈಗಾಗಲೇ 164 ಹೇಳಿಕೆಯನ್ನ ಕೊಟ್ಟಿದ್ದಾರೆ. 164 ಹೇಳಿಕೆಯನ್ನ ಈಗಾಗಲೇ ಕೊಟ್ಟಿರೋದ್ರಿಂದ ಎಲ್ಲ ಒಂದ್ ಕಡೆ ಪ್ರಜ್ವಲ್ ರೇವಣ್ಣಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಪ್ರಜ್ವಲ್ ರೇವಣ್ಣ ಅವರಿಗೆ ಇನ್ನೂ ಕೂಡ ಸಾಕಷ್ಟು ಜನ ಏನು ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಆರೋಪವನ್ನ ಮಾಡಿ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಆರೋಪವನ್ನ ಮಾಡಿ ದೂರನ್ನ ಕೊಡೋಕೆ ಬರ್ತಾ ಇರೋದ್ರಿಂದ ಈ ಕುರಿತಂತೆ ಈಗಾಗಲೇ SPP ಕೂಡ ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡಿದ್ದಾರೆ. ಅಂದ್ರೆ ಈ ಕುರಿತಂತೆ ಮಾಹಿತಿಯನ್ನ ತಿಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಯಾಕಂದ್ರೆ ಸಾಕಷ್ಟು ಜನ ಈಗಾಗಲೇ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳ್ತಾ ಇರೋದ್ರಿಂದ ಅವರು ಕೂಡ ಕಂಪ್ಲೇಂಟ್ ಅಂದ್ರೆ ಬಂದು ಕಂಪ್ಲೇಂಟ್ ಕೊಡುವಂತ ಸಾಧ್ಯತೆಗಳಿದೆ. ಹಾಗಾಗಿ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು ಪ್ರಜ್ವಲ್ ರೇವಣ್ಣಗೆ ಮೇಲಿಂದ ಮೇಲೆ FIR ಗಳು ಕೂಡ ದಾಖಲಾಗ್ತಾ ಇದೆ. ಜೊತೆಗೆ ಇನ್ನಷ್ಟು FIR ಗಳು ದಾಖಲಾಗುವಂತ ಸಾಧ್ಯತೆಗಳಿದೆ ಅಂತ ಹೇಳಿ ಈಗಾಗಲೇ SPP ಕೂಡ ಮನವಿ ಮಾಡಿರೋದ್ರಿಂದ ಇಲ್ಲಿ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣಗೆ ಮುಂದಿನ ದಿನಗಳಲ್ಲಿ ಸಂಕಷ್ಟ ಎದುರಾಗಲಿದೆ. ಸಭಾ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.